ಕಡೆ ಬಿಜೆಪಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವಂತಹ ಇಡಿ ಈಗ ತನ್ನನ್ನೇ ತಾನು ಬಚಾವ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆಯಾ? ಅದು ಆಮ್ ಆದ್ಮಿ ಪಕ್ಷದ ವಿರುದ್ಧ ಮುಗಿಬಿದ್ದಿರೋದು ನೋಡಿದ್ರೆ ಈ ಅನುಮಾನ ಕಾಡದೇ ಇರೋದಿಲ್ಲ. ಯಾಕಂದ್ರೆ ತನಿಖೆ ಹೆಸರಿನಲ್ಲಿ ಇಡಿ ಆಡ್ತಾ ಇರುವಂತಹ ಅಸಲಿ ಆಟವನ್ನೇ ಬಟಾ ಬಯಲು ಮಾಡೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಕೂಡ ತಯಾರಾಗಿ ನಿಂತು ಬಿಟ್ಟಿದೆ ಮತ್ತು ಅದು ಸರಿಯಾಗಿನೇ ಇಡಿಗೆ ತಿರುಗೇಟನ್ನ ಕೊಡ್ತಿದೆ. ನಿಜವಾಗಿಯೂ ಆಮ್ ಆದ್ಮಿ ಪಕ್ಷ ಎತ್ತಿರುವಂತಹ ಪ್ರಶ್ನೆಗಳಿಗೆ ಸಮಜಾಯಿಷಿ ಕೊಡುವಂತಹ ಸ್ಥಿತಿಗೆ ಇಡಿ ಏನಾದರೂ ತಲುಪಿದೆಯಾ? ಎಎಪಿಯ ಸವಾಲುಗಳಿಗೆ ಇಡಿ ತತ್ತರಿಸುವಂತಹ ಸ್ಥಿತಿ ಉಂಟಾಗಿದೆಯಾ? ಕಳೆದ 2 ವರ್ಷಗಳಿಂದ ಎಎಪಿ ನಾಯಕರ ಹಿಂದೆ ಬಿದ್ದಿರುವ, ಈಗ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ವಿರುದ್ಧ ಕೂಡ ಕತ್ತಿ ಮಸಿತಾ ಇರುವಂತಹ ಇಡಿ ಆಮ್ ಆದ್ಮಿ ಪಾರ್ಟಿಯ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂತಹ ಸ್ಥಿತಿಯನ್ನ ಆ ಪಕ್ಷ ತಂದಿಟ್ಟಿದೆ. ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಸ್ವತಂತ್ರ ಸಂಸ್ಥೆ. ಇದು ನಿಜವಾಗಿಯೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದೆಯೋ ಅಥವಾ ಕೇವಲ ಪ್ರತಿಪಕ್ಷಗಳನ್ನ ಭಯದಲ್ಲಿಡೋದಿಕ್ಕೆ ತನಿಖೆ ಅನ್ನುವಂತಹ ನೆಪವನ್ನ ಮುಂದಿಟ್ಕೊಂಡು ಇಷ್ಟೆಲ್ಲ ಕಸರತ್ತು ಮಾಡ್ತಾ ಇದೆಯೋ? ಪ್ರತಿಪಕ್ಷಗಳ ವಿಚಾರದಲ್ಲಿನ ಇಡಿ ನಡವಳಿಕೆ ಕಳೆದ ಕೆಲ ವರ್ಷಗಳಿಂದ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾನೆ ಬಂದಿದೆ. ಈಗ ಎಎಪಿ ಇಡಿಗೆ ಸೆಡ್ ಹೊಡೆದು ನಿಂತಿರುವಂತಹ ಹೊತ್ತಲ್ಲಿ ಅದರ ಮುಖವಾಡ ಸ್ಪಷ್ಟವಾಗಿ ಕಳಚಿ ಬೀಳುತ್ತಾ? ಇಡಿ ಅನ್ನೋದು ಮೋದಿ ಸರ್ಕಾರ ಪ್ರತಿಪಕ್ಷಗಳ ವಿರುದ್ಧ ಬಳಸ್ತಾ ಇರುವಂತಹ ಅಸ್ತ್ರ ಮಾತ್ರ ಅನ್ನೋದು ಬಟಾಬಯಲಾಗುವಂತಹ ಸಮಯ ಬಂದಾಯ್ತಾ? ಈಗಾಗಲೇ ಆರೋಪಗಳಿರುವಂತೆ ತಾನು ಮಾಡುತ್ತಲೇ ಬಂದಿರುವಂತಹ ತಪ್ಪುಗಳನ್ನು ಮುಚ್ಚಾಕೋದಿಕ್ಕೆ ಇಡಿ ಇನ್ನಷ್ಟು ತಪ್ಪುಗಳನ್ನು ಮಾಡತೊಡಗಿದೆಯಾ? ಅದರ ದಾಳಿಗಳು ತನ್ನ ಎಡವಟ್ಟುಗಳನ್ನೆಲ್ಲ ಮುಚ್ಚಿಡೋದಿಕ್ಕೆ ಹುನ್ನಾರಗಳಾಗಿವೆಯಾ? ತನ್ನ ವಿರುದ್ಧದ ಸತ್ಯ ಬಯಲಾಗೋದನ್ನ ತಡೆಯೋದಿಕ್ಕೆ ಅಂತಾನೆ ದೆಹಲಿಯಲ್ಲಿ ಮಂಗಳವಾರ ಇಡಿ ದಾಳಿ ನಡೀತಾ. ನಿನ್ನೆಯ ಎಎಪಿ ನಾಯಕರು ಮತ್ತು ಎಎಪಿಗೆ ಸಂಬಂಧಪಟ್ಟವರ ವಿರುದ್ಧದ ಇಡಿ ದಾಳಿಗಳನ್ನ ನೋಡಿದ್ರೆ ಈ ಸಂಶಯ ದಟ್ಟವಾಗಿ ಮೂಡುತ್ತೆ. ವಿಚಾರ ಏನನ್ನೋದನ್ನ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಇಡಿ ತನಿಖೆ ನಡೆಸ್ತಾ ಇರುವಂತಹ ಹಗರಣಗಳ ವಿಚಾರವಾಗಿ ಸ್ಫೋಟಕ ವಿಚಾರಗಳನ್ನ ಫೆಬ್ರವರಿ 6ರಂದು ಬೆಳಿಗ್ಗೆ 10 ಗಂಟೆಗೆ ಬಹಿರಂಗಪಡಿಸುವುದಾಗಿ ಎಎಪಿ ನಾಯಕಿ ದೆಹಲಿ ಶಿಕ್ಷಣ ಸಚಿವೆ ಆತಿಶಿ ಸಿಂಗ್ ಸೋಮವಾರ ಅಷ್ಟೇ ಘೋಷಣೆ ಮಾಡಿದ್ರು. ಅವರು ಹಾಗಂದಿದ್ದೇ ತಡ ಅತ್ತ ಇಡಿ ತಲೆ ಕೆಡಿಸ್ಕೊಂಡ್ಬಿಡ್ತು, ಚುರುಕಾಗ್ಬಿಡ್ತು. ಅದರಂತೆಯೇ ಮಂಗಳವಾರ ಅಂದ್ರೆ ಆತಿಶಿ ಸಿಂಗ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕಿದ್ದಂತಹ ದಿನಾನೇ ಬೆಳ್ಳಂಬೆಳಗ್ಗೆ ಇಡಿ ದಾಳಿ ದೆಹಲಿಯಲ್ಲಿ ಶುರುವಾಗ್ಬಿಟ್ಟಿತ್ತು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ವಿಭವ್ ಕುಮಾರ್ ಮತ್ತು ಎಎಪಿ ರಾಜ್ಯಸಭಾ ಸಂಸದ ಮತ್ತು ಪಕ್ಷದ ಖಜಾಂಚಿ ಎನ್.ಡಿ. ಗುಪ್ತಾ ನಿವಾಸಗಳಲ್ಲಿ ಇಡಿ ಶೋಧ ಶುರುವಾಗಿತ್ತು. ಪರಿಸ್ಥಿತಿ ನೋಡಿದ್ರೆ ಆತಿಶಿ ಸಿಂಗ್ ಅವರ ಪತ್ರಿಕಾಗೋಷ್ಠಿ ಕೂಡ ಇರೋದಿಲ್ವೇನೋ ಅನ್ನೋ ಹಾಗಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಅವ್ರು ಹೇಳ್ದ ಹಾಗೆ ಆತಿಶಿ ಮಾಧ್ಯಮಗಳ ಎದುರು ಬಂದ್ರು ಮತ್ತು ಇಡಿ ವಿರುದ್ಧದ ಆರೋಪಗಳನ್ನ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದಿಟ್ರು. ಸುದ್ದಿಗೋಷ್ಠಿ ಉದ್ದಕ್ಕೂ ಆತಿಶಿ ಮಾಡಿರುವಂತಹ ಆರೋಪಗಳು ಬಹಳ ಗಂಭೀರವಾದವುಗಳು. ಅವ್ರು ಎತ್ತಿರುವಂತಹ ಪ್ರಶ್ನೆಗಳು ಇಡಿ ಒಮ್ಮೆ ತನ್ನನ್ನು ತಾನೇ ಮುಟ್ಟಿ ನೋಡ್ಕೊಳ್ಳುವ ಹಾಗೆ ಮಾಡಬಲ್ಲಂಥವು. ಅವ್ರು ಹಾಕಿರುವಂತಹ ಸವಾಲುಗಳು ಇಡಿ ತತ್ರಗೊಳ್ಳೋದಿಕ್ಕೂ ಕೂಡ ಕಾರಣ ಆಗಬಲ್ಲಂಥವು. ಹಾಗಾದ್ರೆ ಆತಿಶಿ ಸಿಂಗ್ ಅವರು ಹೇಳಿದ್ದೇನು? ಇಡಿ ದಾಳಿ ಮೂಲಕ ಎಎಪಿ ನಾಯಕರನ್ನ ಹೆದರಿಸೋದಿಕ್ಕೆ, ಮೌನವಾಗಿಸೋದಿಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅನ್ನೋದು ಆತಿಶಿಯ ಮುಖ್ಯ ಆರೋಪ. 2 ವರ್ಷಗಳಿಂದ ತನಿಖೆ ನಡೆಸ್ತಾ ಇರುವ ಇಡಿ ಈವರೆಗೂ ಕೆಲವೊಬ್ಬರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದೆ ಮತ್ತು ಕೆಲವರನ್ನ ಅರೆಸ್ಟ್ ಮಾಡಿದೆ. ದಾಳಿಗಳ ಮೂಲಕ ಬೆದರಿಸೋದು ನಡೀತಾ ಇದೆಯೇ ಹೊರತು ಆರೋಪ ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಅದಕ್ಕೆ ಏನನ್ನೂ ಮಾಡೋದಿಕ್ಕಾಗಿಲ್ಲ ಅಂತ ಹೇಳಿದ್ರು. 2 ವರ್ಷಗಳ ತನಿಖೆಯಲ್ಲಿ ಇಡಿಗೆ ಏನ್ ಸಿಕ್ಕಿದೆ? ಏನೂ ಇಲ್ಲ ಅಂತ ಆತಿಶಿ ಹೇಳಿದ್ರು. 3 ಮುಖ್ಯ ವಿಚಾರಗಳನ್ನ ಸುದ್ದಿಗೋಷ್ಠಿಯಲ್ಲಿ ಆತಿಶಿ ಎತ್ತಿದ್ರು. ಮೊದಲನೇದಾಗಿ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ತನಿಖೆ ನಡೀತಾ ಇದ್ರು. ಈ 2 ವರ್ಷಗಳಲ್ಲಿ ಎಷ್ಟೆಲ್ಲ ದಾಳಿಗಳ ನಂತರವೂ ಒಂದೇ ಒಂದು ರೂಪಾಯಿಯನ್ನು ವಶಪಡಿಸಿಕೊಳ್ಳೋದಿಕ್ಕೆ ಇಡಿಗೆ ಸಾಧ್ಯ ಆಗಿಲ್ಲ. 2ನೇ ವಿಚಾರ ಅಂದ್ರೆ ಅಕ್ರಮಗಳ ಬಗ್ಗೆ ಯಾವುದೇ ಪುರಾವೆಗಳು ದೊರಕಿಲ್ಲ. ಸಣ್ಣ ಪ್ರಮಾಣದ ಪುರಾವೆ ಕೂಡ ಇಡಿಗೆ ಸಿಕ್ಕಿಲ್ಲ. ಅದರ ಪೂರ್ಣ ತನಿಖೆ ಹೇಳಿಕೆಗಳ ಮೇಲೆ ಮಾತ್ರ ನಿಂತಿದೆ. ಇನ್ನು 3ನೇದಾಗಿ ಪ್ರಕರಣದ ಸಾಕ್ಷಿಗಳಲ್ಲೂ ಕೂಡ ವಂಚನೆ ನಡೆದಿರೋದು ಬೆಳಕಿಗೆ ಬಂದಿದೆ. ಸಾಕ್ಷಿಗಳನ್ನ ಬೆದರಿಸೋದು ನಡೆದಿದೆ. ಆತಿಶ್ ಅವರು ಮಾಡಿರುವಂತಹ ಬಹು ಮುಖ್ಯ ಆರೋಪ ಅಬಕಾರಿ ನೀತಿ ಪ್ರಕರಣದ ತನಿಖೆಯಲ್ಲಿ ಸಾಕ್ಷಿಗಳ ಹೇಳಿಕೆಯ ಆಡಿಯೋ ದಾಖಲೆಗಳನ್ನ ಇಡಿ ಅಳಿಸಿ ಹಾಕಿದೆ ಅನ್ನೋದು. ವಂಚನೆಯನ್ನು ಮುಚ್ಚಿಡುವಂತ ಸಲುವಾಗಿ ಇಡಿ ಸಿಸಿಟಿವಿಯ ಆಡಿಯೋ ದಾಖಲೆಗಳನ್ನ ಅಳಿಸಿ ಹಾಕ್ತಾ ಇದೆ ಅಂತ ಆತಿಶಿ ಆರೋಪ ಮಾಡಿದ್ದಾರೆ. ತನಿಖೆ ವೇಳೆ ಸಿಸಿಟಿವಿ ಕ್ಯಾಮೆರಾದಡಿ ನಡೆಯೋದೇ ಬೇರೆ, ಕಾಗದದಲ್ಲಿ ಇರೋದೇ ಬೇರೆ. ಇಡಿ ಅಧಿಕಾರಿಗಳು ಆ ಫುಟೇಜ್ನ ಆಡಿಯೋವನ್ನು ಅಳಿಸಿ ಹಾಕಿದ್ದಾರೆ. ವಿಚಾರಣೆ ವೇಳೆ ಆ ಕೋಣೆಯಲ್ಲಿ ಏನ್ ನಡೀತೋ ಆ ವಾಸ್ತವವನ್ನೇ ಇಡಿ ಅಳಿಸಿ ಹಾಕಿದೆ ಅಂತ ಹೇಳಿದ್ದಾರೆ ಆತಿಶಿ. ಹಲವು ವರ್ಷಗಳು ಕಳೆದರೂ ಕೂಡ ಇಡಿ ಇನ್ನೂ ಸಾಕ್ಷ್ಯಾಧಾರಗಳನ್ನ ಪಡೆದಿಲ್ಲ. ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ.
ವಿಚಾರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶಗಳನ್ನು ಸಹ ಪಾಲಿಸ್ತಾ ಇಲ್ಲ ಅಂತ ಕೂಡ ಆತಿಶಿ ಆರೋಪ ಮಾಡಿದ್ದಾರೆ. ಆತಿಶಿ ಆರೋಪಗಳು ನಿಜಾನೇ ಆಗಿದ್ದಲ್ಲಿ ಇದು ನಿಜಕ್ಕೂ ಬಹಳ ಗಂಭೀರ ವಿಚಾರ. ಈ ಬಗ್ಗೆ ಇಡೀ ಕೋರ್ಟ್ ಎದುರು ಸ್ಪಷ್ಟನೆಯನ್ನ ಕೊಡಲೇಬೇಕಾಗಿದೆ ಮತ್ತು ಬಹಳ ಬೇಗ ಕೊಡಬೇಕಾಗಿದೆ. ಸಾಕ್ಷ್ಯ ನಾಶ ಮಾಡಿದ್ರೆ, ವಿಚಾರಣೆ ವೇಳೆಯ ಆಡಿಯೋನ ಅಳಿಸಿ ಹಾಕಿದ್ರೆ, ಕಳೆದು ಹೋಗಿದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಯಾಗದೇ ಇದ್ರೆ ಅದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಖಂಡಿತ ಅಲ್ಲ. ಬದಲಾಗಿ ವಿಪಕ್ಷಗಳನ್ನ ನಿಯಂತ್ರಿಸುವ, ಹೆದರಿಸುವಂತಹ ಒಂದು ಪಿತೂರಿ ಮಾತ್ರ ಅನ್ನೋದು ರುಜುವಾತಾಗತ್ತೆ. ಅತಿಶಿ ಎತ್ತಿರುವಂತಹ ಪ್ರಶ್ನೆಗಳು ಈ ರೀತಿ ಇದೆ. ಮೊದಲನೇದಾಗಿ, ಈ ಆಡಿಯೋ ಡಿಲೀಟ್ ಮಾಡೋ ಮೂಲಕ ಇಡೀ ಯಾರನ್ನ ಬಚಾವ್ ಮಾಡೋದಿಕ್ ನೋಡ್ತಾ ಇದೆ? 2 ವರ್ಷಗಳಿಂದ ಆಡಿಯೋ ರೆಕಾರ್ಡಿಂಗ್ ಡಿಲೀಟ್ ಮಾಡ್ತಾ ಬಂದಿರೋದು ಯಾವ ಉದ್ದೇಶದಿಂದ? ಇನ್ನು ಎರಡನೇದಾಗಿ, ದೇಶದ ಮುಂದೆ, ಕೋರ್ಟ್ ಮುಂದೆ ತನಿಖೆಯ ಪೂರ್ತಿ ವಿವರವನ್ನ 2 ವರ್ಷಗಳಿಂದ ಮಾಡಿರುವ ವಿಚಾರಣೆಯ ಎಲ್ಲ ಆಡಿಯೋ ರೆಕಾರ್ಡಿಂಗ್ ಸಹಿತ ಇಡಿ ಇಡುತ್ತಾ? ಒಂದು ವೇಳೆ ಇಡಿ ಹಾಗೆ ಮಾಡದೇ ಇದ್ದಲ್ಲಿ ಹಾಲು ಬೇರೆ ನೀರು ಬೇರೆ ಆಗಲಿದೆ. ಹಣ ರಿಕವರಿ ಇಲ್ಲ, ಪುರಾವೆ ಸಿಕ್ಕಿಲ್ಲ, ಸಾಕ್ಷಿಗಳು ವಾಸ್ತವಿಕ ಅಲ್ಲ. ಹಾಗಾದ್ರೆ ಇಡಿ ತನಿಖೆ ಹೆಸರಲ್ಲಿ ಮಾಡಿದ್ದೇನು ಅನ್ನೋದು ಬಟಾಬಯಲಾಗಲಿದೆ. ಇಡಿ ಮುಂದೆ ಇಂಥದೊಂದು ಸವಾಲು ಹಾಕಿರುವ ಆತಿಶಿ ಇದೇ ವಿಚಾರವನ್ನ ಇಟ್ಕೊಂಡು ಎಎಪಿ ಕೋರ್ಟ್ ಮೆಟ್ಟಿಲೇರಲಿದೆ ಅಂತ ಹೇಳಿದ್ದಾರೆ. ಇಡಿ ವಿಚಾರಣೆಯ ಸಿಸಿಟಿವಿ ವಿಡಿಯೋ, ಆಡಿಯೋ ರೆಕಾರ್ಡಿಂಗ್ ಆಗಿ ಕೋರ್ಟ್ನಲ್ಲಿ ಬೇಡಿಕೆ ಇಡಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಇಡಿ ಉದ್ದೇಶ ಏನೇ ಇದ್ರು ಪ್ರತಿಪಕ್ಷಗಳನ್ನ ಭಯದಲ್ಲಿರಿಸೋದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ಕೂಡ ಬಂಧಿಸುವಂತ ಕೆಲಸ ನಡೆಯುತ್ತೆ. ವಿಪಕ್ಷಗಳನ್ನ ಭಯದಲ್ಲಿಡಬೇಕು, ಮತ್ತದರ ನಾಯಕರು ಜೈಲಲ್ಲಿ ಕೊಳಿಬೇಕು. ಅಷ್ಟಕ್ಕಾಗಿ ಮಾತ್ರನೇ ಇಡಿ ಈಗ ಬಳಕೆ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಬಿಜೆಪಿಯವ್ರ ವಿರುದ್ಧ ಏನೇ ಭ್ರಷ್ಟಾಚಾರ ಆರೋಪ ಬಂದರೂ ಇಡಿ ಏನೂ ಮಾಡೋದಿಲ್ಲ, ಮಾಡೋದಿಕ್ಕಾಗೋದು ಇಲ್ಲ. ಅದೇನಿದ್ರು ಪ್ರತಿಪಕ್ಷಗಳ ಹಿಂದೆ ಮಾತ್ರ ಬೀಳತ್ತೆ. ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದಿಲ್ಲ, ಭ್ರಷ್ಟಾಚಾರಿಗಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಪ್ರಧಾನಿ ಮೋದಿ ಅವರು. ಅದೇ ಭ್ರಷ್ಟರು ಬಿಜೆಪಿ ಒಳಗೆ ಬಂದ್ರೆ ಏನಾಗತ್ತೆ? ಆಗ ಅಂಥವ್ರ ಮೇಲೆ ಯಾಕೆ ಇಡಿ ದೃಷ್ಟಿ ಹೋಗೋದಿಲ್ಲ? ಇಂತಹ ಪ್ರಶ್ನೆಗೆ ಪ್ರಧಾನಿ ಯಾವತ್ತೂ ಕೂಡ ಉತ್ತರ ಕೊಟ್ಟಿದ್ದಿಲ್ಲ, ಅವ್ರು ಕೊಡೋದು ಇಲ್ಲ ಅನ್ಸತ್ತೆ. ವಿಪಕ್ಷಗಳ ಮೇಲೆ ಮಾತ್ರ ಯಾಕೆ ಈ ಇಡಿ ದಾಳಿ, ಬಿಜೆಪಿಯವ್ರ ಮೇಲೆ ಯಾಕಿಲ್ಲ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳ್ಬಂತು. ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಹೋಯ್ತು. ಆದರೆ ಇಡಿ ತಂಡ ಬಿಜೆಪಿಯ ಯಾವ ನಾಯಕರ ಮನೆ ಮೇಲಾದ್ರೂ ದಾಳಿ ಮಾಡ್ತಾ? ವಿಪಕ್ಷದವ್ರ ಮೇಲೆ ಮಾತ್ರ ಅಲ್ಲ, ಸಾಮಾನ್ಯ ವ್ಯಾಪಾರಿ ವರ್ಗ, ಸಿನಿಮಾ ತಾರೆಯರನ್ನ ಕೂಡ ಇಡಿ ಭಯದಲ್ಲಿರಿಸಿದೆ. ಯಾರೂ ಸರ್ಕಾರದ ವಿರುದ್ಧ ಮಾತನಾಡದ ಹಾಗೆ, ಮಾತನಾಡೋದನ್ನೇ ಮರ್ತು ಬಿಡೋ ಹಾಗೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಮೋದಿ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನಾಡ್ಕೊಂಡು ಈ ಇಡಿ ಅಂತ ತನಿಖಾ ಸಂಸ್ಥೆಯನ್ನ ಭ್ರಷ್ಟವಾಗಿಸ್ಬಿಟ್ಟಿದೆ. ಇಡಿ ದಾಳಿ, ಇಡಿ ತನಿಖೆ ಹಿಂದಿನ ಅಸಲಿಯತ್ ಏನು ಅನ್ನೋದು ತೀರಾ ರಹಸ್ಯವಾಗೇನು ಉಳಿದಿಲ್ಲ. ಈಗ ರಾಜ್ಯಗಳಲ್ಲಿ ವಿಪಕ್ಷ ಸರ್ಕಾರಗಳನ್ನು ಉರುಳಿಸೋದಿಕ್ಕೆ ಇಡಿ ಬಳಕೆಯಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆ ಗೌರವನೂ ಉಳಿದಿಲ್ಲ, ಸ್ವತಂತ್ರ ಸಂಸ್ಥೆಯಾಗಂತೂ ಉಳಿದೇ ಇಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.